ಕಾಲಿನಲ್ಲಿ ಆಗುವ ಊತ ಇದು ಗರ್ಭಧಾರಣೆಯಲ್ಲಿ ಸಹಜವಾಗಿ ಆಗುವಂತ ಬದಲಾವಣೆ. ನೀವೀಗಾಗ್ಲೇ ಗಮನಿಸಿರೋ ಹಾಗೆ ಇದು ಹಿಮ್ಮಡಿ ಭಾಗದಿಂದ ಶುರುವಾಗಿ ಕೆಳಗಡೆ ಪಾದಕ್ಕೆ ಹರಡಿ ಅಲ್ಲಿಂದ ಮೇಲ್ಭಾಗಕ್ಕೆ ಪೂರ್ತಿ ಕಾಲಿಗೆ. ಈ ಪ್ರಕ್ರಿಯೆ ಬಹಳ ಸಾಧಾರಣವಾಗಿ ನಿಧಾನವಾಗಿ ದಿನಗಳು ಅಥವಾ ವಾರಗಳಲ್ಲಿ ಆಗುವಂಥದ್ದು. ಸಾಮಾನ್ಯವಾಗಿ ಇದು ಶುರುವಾಗೋದು ಯಾವಾಗ ಅಂತ ಅಂದ್ರೆ ಸೆಕೆಂಡ್ ಟ್ರೈಮೆಸ್ಟರ್ನ ಪ್ರೆಗ್ನೆನ್ಸಿಯಲ್ಲಿ, ಹಾಗೆ ಥರ್ಡ್ ಟ್ರೈಮೆಸ್ಟರ್ನ ಪ್ರೆಗ್ನೆನ್ಸಿಯಲ್ಲಿ ಇನ್ನಷ್ಟು ಖಚಿತಗೊಳ್ಳುತ್ತೆ. ದೈಹಿಕವಾಗಿ ಕಂಡುಬರುತ್ತೆ. ಈ ಪ್ರಕ್ರಿಯೆಗೆ ಸಾಕಷ್ಟು ಕಾರಣಗಳಿವೆ. ಇದಕ್ಕೆ ಸಹಜವಾದ ಕಾರಣ ಅಂತಂದ್ರೆ ಗರ್ಭಧಾರಣೆಯ ಸಮಯದಲ್ಲಿ ಸಾಕಷ್ಟು ನೀರಿನ ಅಂಶ ಉತ್ಪತ್ತಿಯಾಗೋದ್ರಿಂದ. ಎರಡನೆಯ ಕಾರಣ ಗರ್ಭಕೋಶವು ದೊಡ್ಡದಾಗೋದ್ರಿಂದ ಇದು ನಾಡಿಗಳನ್ನ ಕುಗ್ಸುತ್ತೆ. ಇದರ ಪರಿಣಾಮವಾಗಿ ರಕ್ತ ಚಲನೆ ಹೃದಯದವರೆಗೂ ಆಗೋದನ್ನ ತಡೆಯುತ್ತೆ. ಮೂರನೇ ಕಾರಣ ಗರ್ಭಧಾರಣೆಯಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ರಕ್ತನಾಳಗಳು ಬದಲಾಗತ್ತೆ. ಆದ್ರೆ ಈ ಕಾರಣದಿಂದ ಸಾಕಷ್ಟು ತೊಂದರೆಗಳು ಕಂಡುಬರುತ್ತೆ. ಕೆಲವು ಸಲಹೆಗಳಿಂದ ಇದನ್ನ ತಡೆಗಟ್ಟಬಹುದು. ತುಂಬಾ ಹೊತ್ತು ನಿಲ್ಲೋದನ್ನ ತಡೆಗಟ್ಟಬೇಕು. ನೀವು ಮಾಡುವಂತ ಕೆಲಸದಲ್ಲಿ ತುಂಬಾ ಹೊತ್ತು ಕೂತ್ಕೊಳ್ಬೇಕು ಅನ್ನೋದಾದ್ರೆ ನಿಮ್ಮ ಕಾಲನ್ನ ಆದಷ್ಟು ಎತ್ತರದಲ್ಲಿ ಇಟ್ಕೊಳ್ಳಿ. ಸಾಧ್ಯವಾದ್ರೆ ಒಂದು ಪುಟ್ಟ ಸ್ಟೂಲನ್ನ ತಗೊಂಡು ಹೋಗಿ ಅದನ್ನ ಉಪಯೋಗಿಸಿ. ಆದಷ್ಟು ನಿಮ್ಮ ಕ್ಯಾಬಿನ್ ಅಲ್ಲಿ ಓಡಾಡಿ ಪ್ರತಿ 1-2 ಗಂಟೆಗಳಲ್ಲಿ. ಇದರಿಂದ ನಿಮ್ಮ ಕಾಲುಗಳು ಚಲನೆಯಲ್ಲಿರುತ್ತೆ. ನಿಮ್ಮ ಹಿಮ್ಮಡಿಗಳನ್ನ ತಿರುಗಿಸ್ತೀರಿ. ಕಾಲಿನ ಊತದಿಂದ ಸಾಕಷ್ಟು ತೊಂದರೆಗಳಿಗೆ ಈಡು ಮಾಡುತ್ತೆ. ಆಗ ನಿಮ್ಮ ಡಾಕ್ಟರ್ ಕಂಪ್ರೆಷನ್ ಸ್ಟಾಕಿಂಗ್ಸ್ನ ಉಪಯೋಗಿಸಕ್ಕೆ ಹೇಳಬಹುದು. ದೈಹಿಕವಾಗಿದ್ರೂ ಕೂಡ ನೀವು ಗಮನಿಸಿದ್ದೆ ಆದ್ರೆ ಕಾಲು ಕ್ರಮೇಣ ಅಲ್ಲದೆ ಕ್ಷಣದಲ್ಲೇ ಊತ ಕಾಣುವಂಥದ್ದು, ಅಥವಾ ಒಂದೇ ಕಾಲು ಊದಿರುವಂಥದ್ದು, ಅಥವಾ ಸಾಕಷ್ಟು ನೋವಿರುವಂಥದ್ದು, ದಯವಿಟ್ಟು ಆಗ ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಮಾಡಿ. ಯಾಕೆಂದ್ರೆ ನಿಮ್ಮಲ್ಲಿ ಬಿಪಿ ಏರುವ ಸಂಭವ ಹೆಚ್ಚಾಗಿ ಇರುತ್ತದೆ, ಅಥವಾ ನಿಮ್ಮ ಕಾಲಿನ ನರಗಳಲ್ಲಿ ಬ್ಲಡ್ ಕ್ಲಾಟ್ ಆಗುವಂತಹ ಸಂಭವ ಇರುತ್ತೆ.